ರಾಜ್ಯದಲ್ಲಿ ವಿದ್ಯುತ್ ವಿತರಣೆಯನ್ನು ಖಾಸಗೀಕರಣ ಮಾಡಬಾರದು ಎಂಬ ಬೇಡಿಕೆ ಬಗ್ಗೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು. ನೌಕರರ ಬೇಡಿಕೆಗೆ ಆದ್ಯತೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಮತ್ತು ಅಸೋಸಿಯೇಷನ್ಗಳ ಒಕ್ಕೂಟವು ಸೋಮವಾರ ಇಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಖಾಸಗೀಕರಣದ ಕುರಿತು ನಾನೊಬ್ಬನೇ ತೀರ್ಮಾನಿಸಲಾರೆ. ಎಕ್ಸ್ಕಾಂಗಳ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಂಪುಟದ ಸಚಿವರು ಖಾಸಗೀಕರಣ ಮಾಡಬಾರದು ಎಂದು ಹೇಳಿದ್ದಾರೆ. ಸರ್ಕಾರ ನ್ಯಾಯಯುತವಾದ ತೀರ್ಮಾನ ಮಾಡಲಿದೆ ಎಂದರು. ಖಾಸಗೀಕರಣದ ಪರವಾಗಿ 2003ರಲ್ಲಿ ಕಾನೂನು ರೂಪಿಸಿದ್ದು ಕೇಂದ್ರದಲ್ಲಿದ್ದ ಅಂದಿನ ಬಿಜೆಪಿ ಸರ್ಕಾರ. ಆದರೆ ಈಗ ಇಂಧನ ಇಲಾಖೆ ನೌಕರರು, ಇಂಜಿನಿಯರ್ಗಳು, ಸಂಘದ ಪ್ರತಿನಿಧಿಗಳು ಅದನ್ನು ವಿರೋಧಿಸಿರಲಿಲ್ಲ, ಧಿಕ್ಕಾರ ಕೂಗಿರಲಿಲ್ಲ. ಈಗ ನನ್ನ ಬಳಿಕೆ ಬಂದ ಖಾಸಗೀಕರಣ ಮಾಡಬಾರದು ಎನ್ನುತ್ತಿದ್ದೀರಿ. ನೀವು ಸದಾ ನನ್ನ ಜೊತೆ ಇರುವುದಾಗಿ ಹೇಳಿದ್ದೀರಿ. ಆದರೆ ತಪ್ಪು ಮಾಡಿದವರ ವಿರುದ್ಧ ಧಿಕ್ಕಾರ, ಒಳ್ಳೆಯ ಕೆಲಸ ಮಾಡಿದವರಿಗೆ ಜೈಕಾರ ಹಾಕಿದ್ದಾರೆ ಮಾತ್ರ ಅದಕ್ಕೆ ಗೌರವ ಬರುತ್ತದೆ, ಆಗ ವಿರೋಧಿಸದೆ. ಈಗ ಡಿಕೆ ಎಂದು ಕೂಗಿದ್ರೆ ನಾನು ಸುಲಭವಾಗಿ ಬಗ್ಗುವನಲ್ಲ ಎಂದು ಅಪೇಕ್ಷಿಸಿದರು. ಬಿಜೆಪಿಯವರ ಟೀಕೆಗಳು ಸಾಯಿಸುತ್ತೇವೆ, ನಮ್ಮ ಕೆಲಸಗಳಷ್ಟೇ ಉಳಿಯುತ್ತವೆ. ನೀವೆಲ್ಲರೂ ಸರ್ಕಾರದ ಹೆಬ್ಬೆಟ್ಟು. ಮುಂಬೈ, ದೆಹಲಿ ಸೇರಿ ಅನೇಕ ನಗರಗಳಲ್ಲಿ ಖಾಸಗೀಕರಣ ಮಾಡಲಾಗಿದೆ. ನೂರಾರು ವರ್ಷಗಳಿಂದ ವಿದ್ಯುತ್ ಲೈನ್ ಎಳೆದಿರುವ ನೀವು ಬೆಂಬಲ ಕೊಟ್ಟಿದ್ದು ಸರ್ಕಾರ. ಈಗ ಖಾಸಗಿ ಕಂಪನಿಯವರು ದುಡ್ಡು ಮಾಡಲು ವಿತರಣೆಯ ಅಧಿಕಾರ ನೀಡುವಂತೆ ಕೇಳ್ತಿದ್ದಾರೆ ಎಂದರು.